ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ವೇಪರ್ ಝೋನ್ ಪುನರ್ಯೌವನಗೊಳಿಸುವ ಚಿಕಿತ್ಸೆಯಾಗಿದ್ದು, ಅದು ಚರ್ಮವನ್ನು ಶುದ್ಧೀಕರಿಸಲು, ಹೈಡ್ರೇಟ್ ಮಾಡಲು ಮತ್ತು ಪುನರುಜ್ಜೀವನಗೊಳಿಸಲು ಸ್ಟೀಮ್ ಅನ್ನು ಬಳಸಿಕೊಳ್ಳುತ್ತದೆ. ಈ ರಿಫ್ರೆಶಿಂಗ್ ಅನುಭವವು ಆಳವಾಗಿ ಶುದ್ಧೀಕರಿಸಿ, ಹೈಡ್ರೇಟ್ ಮಾಡಿ, ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ವೇಪರ್ ಝೋನ್ ಮತ್ತು ಅದರ ಕಾರ್ಯಗಳನ್ನು ವಿವರಿಸಲು, ವೇಪರ್ ಝೋನ್ ಬಳಸಿ ಫೇಶಿಯಲ್ ಪ್ರಯೋಜನಗಳನ್ನು ಪಟ್ಟಿ ಮಾಡುವುದು ಮತ್ತು ವೇಪರ್ ಝೋನ್ ಅನ್ನು ಬಳಸಿಕೊಂಡು ಫೇಶಿಯಲ್ ಮಾಡುವ ವಿಧಾನವನ್ನು ವಿವರಿಸುವುದು. ವೇಪರ್ ಝೋನ್ ಮತ್ತು ಅದರ ಉಪಯೋಗಗಳು. ವೇಪರ್ ಝೋನ್ ಬೆಚ್ಚಗಿನ, ಸೌಮ್ಯವಾದ ಹಬೆಯನ್ನು ಹೊರಸೂಸುವ ಸಾಧನ. ಇದು ರಂಧ್ರಗಳನ್ನು ತೆರೆಯಲು, ಕಲ್ಮಶಗಳನ್ನು ತೆಗೆದುಹಾಕಲು ಮತ್ತು ನಂತರ ಟ್ರೀಟ್ಮೆಂಟ್ಗೆ ಚರ್ಮವನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಸೌಂದರ್ಯ ಉದ್ಯಮದಲ್ಲಿ ವೇಪರ್ ಝೋನ್ ಪ್ರಾಮುಖ್ಯತೆಯನ್ನು ಹೊಂದಲು ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ. ಡೀಪ್ ಕ್ಲೆನ್ಸಿಂಗ್. ವೇಪರ್ ಝೋನ್ನಿಂದ ಉತ್ಪತ್ತಿಯಾಗುವ ಹಬೆಯ ರಂಧ್ರಗಳನ್ನು ತೆರೆದು ಸೆಬೆಮ್ ಮತ್ತಿತರ ಕಲ್ಮಶಗಳನ್ನು ಮೃದುಗೊಳಿಸುತ್ತದೆ. ಉದಾಹರಣೆಗೆ, ಕೊಳಕು, ಎಣ್ಣೆ ಮತ್ತು ಡೆಡ್ ಸ್ಕಿನ್ ಸೆಲ್ಗಳು. ಇದು ಸ್ವಚ್ಛ ಮತ್ತು ಆರೋಗ್ಯಕರ ಚರ್ಮಕ್ಕೆ ಕಾರಣವಾಗುತ್ತದೆ. ಹೈಡ್ರೇಷನ್ ಮತ್ತು ಮಾಯಿಶ್ಚರ್. ವೇಪರ್ ಝೋನ್ನಿಂದ ಬರುವ ಬೆಚ್ಚಗಿನ ಹಬೆ ಚರ್ಮವನ್ನು ಹೈಡ್ರೇಟ್ ಮಾಡಲು ಮತ್ತು ಮಾಯಿಶ್ಚರೈಸ್ ಮಾಡಲು ಸಹಾಯ ಮಾಡುತ್ತದೆ. ಶುಷ್ಕ ಅಥವಾ ಡಿಹೈಡ್ರೇಟ್ ಚರ್ಮ ಇರುವವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಪೋರ್ ತಯಾರಿಕೆ. ಹಬೆಯು ಚರ್ಮವನ್ನು ಮೃದುಗೊಳಿಸಿ ರಂಧ್ರಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಇದರಿಂದ ಬ್ಲ್ಯಾಕ್ ಹೆಡ್ಗಳು, ವೈಟ್ ಹೆಡ್ಗಳು ಮತ್ತು ಇತರ ಕಲ್ಮಶಗಳನ್ನು ತೆಗೆದುಹಾಕಲು ಸುಲಭವಾಗುತ್ತದೆ. ವಿಶ್ರಾಂತಿ. ವೇಪರ್ ಝೋನ್ನಿಂದ ಉತ್ಪತ್ತಿಯಾಗುವ ಹಬೆ ಆರಾಮವಾದ ಅನುಭವವನ್ನು ಸೃಷ್ಟಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿ ಸ್ಪಾ ತರಹದ ವಾತಾವರಣವನ್ನು ಒದಗಿಸುತ್ತದೆ. ಹೀಗೆ ಒಟ್ಟಾರೆ ಕ್ಲೈಂಟ್ ಅನುಭವವನ್ನು ವರ್ಧಿಸುತ್ತದೆ. ರಕ್ತ ಪರಿಚಲನೆ ಮತ್ತು ಆಕ್ಸಿಜನೇಷನ್. ಬೆಚ್ಚಗಿನ ಹಬೆಯು ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಚರ್ಮಕ್ಕೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಪೂರೈಕೆಯನ್ನು ಹೆಚ್ಚಿಸಿ ಆರೋಗ್ಯಕರ ಮೈಬಣ್ಣವನ್ನು ಉಂಟುಮಾಡುತ್ತದೆ. ಉತ್ತಮ ಪ್ರಾಡಕ್ಟ್ ಹೀರಿಕೆ. ವೇಪರ್ ಝೋನ್ನಿಂದ ಸೀರಂಗಳು, ಮಾಸ್ಕ್ ಮತ್ತಿತರ ಸ್ಕಿನ್ ಕೇರ್ ಉತ್ಪನ್ನಗಳನ್ನು ಹಚ್ಚಲು ಚರ್ಮವನ್ನು ಸಿದ್ಧಪಡಿಸುತ್ತದೆ. ರಂಧ್ರಗಳು ತೆರೆದಾಗ ಉತ್ಪನ್ನಗಳ ಹೀರಿಕೆಗೆ ಅವಕಾಶವಾಗಿ ನಂತರದ ಟ್ರೀಟ್ಮೆಂಟ್ ಹೆಚ್ಚು ಪ್ರಯೋಜನ ಮತ್ತು ಪರಿಣಾಮಕಾರಿಯಾಗುತ್ತವೆ. ವೇಪರ್ ಝೋನ್ ಬಳಸಿ ಫೇಶಿಯಲ್ ಮಾಡುವ ಹಂತಗಳು. ವೇಪರ್ ಝೋನ್ ಬಳಸಿ ಫೇಶಿಯಲ್ ಮಾಡುವ ವಿಧಾನವು 5 ಪ್ರಮುಖ ಹಂತಗಳನ್ನು ಒಳಗೊಂಡಿವೆ. ಹಂತ 1: ಕ್ಲೈಂಟ್ ಅನ್ನು ತಯಾರಿಸಿ. ಹಂತ 2: ಗ್ರಾಹಕರ ಮುಖವನ್ನು ಸ್ವಚ್ಛಗೊಳಿಸಿ. ಹಂತ 3: ವೇಪರ್ ಝೋನನ್ನು ಸರಿಯಾಗಿ ಇರಿಸಿ. ಹಂತ 4: ಗ್ರಾಹಕರ ಮುಖವನ್ನು ಸ್ಟೀಮ್ ಮಾಡಿ. ಹಂತ 5: ಮ್ಯಾನ್ಯುಯಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಚರ್ಮವನ್ನು ಶಮನಗೊಳಿಸಿ. ಈಗ ಪ್ರತಿ ಹಂತವನ್ನು ವಿವರವಾಗಿ ನೋಡೋಣ. ಕ್ಲೈಂಟ್ಗೆ ಇರಬಹುದಾದ ಚರ್ಮದ ಕಾಳಜಿ, ಯಾವುದೇ ಪರಿಸ್ಥಿತಿ, ಅಲರ್ಜಿ ಅಥವಾ ಸೆನ್ಸಿಟಿವಿಟಿಗಳನ್ನು ಅರ್ಥಮಾಡಿಕೊಂಡು ಫೇಶಿಯಲ್ನಿಂದ ಅವರು ಬಯಸುವ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಅವರೊಂದಿಗೆ ಸಮಾಲೋಚನೆ ಮಾಡಿ. ವೇಪರ್ ಝೋನ್ ಫೇಶಿಯಲ್ ಟ್ರೀಟ್ಮೆಂಟ್ ಕುರಿತು ಕ್ಲೈಂಟ್ಗೆ ಮಾಹಿತಿ ನೀಡಿ. ಟ್ರೀಟ್ಮೆಂಟ್ ಬಗ್ಗೆ ಅವರಿಗೆ ಅರ್ಥ ಮಾಡಿಸಿ, ಅವರಿಗೆ ಇರಬಹುದಾದ ಕಾಳಜಿಯನ್ನು ಬಗೆಹರಿಸಿ. ವೇಪರ್ ಝೋನ್ ಟ್ರೀಟ್ಮೆಂಟ್ ಮಾಡುವ ಮುನ್ನ ಕ್ಲೈಂಟ್ ಮಾಹಿತಿ ಸಮ್ಮತಿಯನ್ನು ನೀಡುವಂತೆ ಖಚಿತಪಡಿಸಿಕೊಳ್ಳಿ. ಕಿವಿಯೋಲೆ, ನೆಕ್ಲೆಸ್, ಬ್ರೇಸ್ಲೆಟ್ ಮುಂತಾದ ಒಡವೆಗಳನ್ನು ತೆಗೆಯುವಂತೆ ಹೇಳಿ, ಏಕೆಂದರೆ ಫೇಶಿಯಲ್ ಮಾಡುವಾಗ ಹಬೆಯಿಂದ ಅವು ಹಾಳಾಗಬಹುದು. ಕ್ಲೈಂಟ್ನ ದೇಹ ಮತ್ತು ಬಟ್ಟೆಗಳನ್ನು ಕಾಪಾಡಲು ಅವರಿಗೆ ಹಾಕಿಕೊಳ್ಳಲು ಸಲೂನ್ ಗೌನ್ ಅನ್ನು ಕೊಡಿ. ಕ್ಲೈಂಟ್ ಆರಾಮವಾಗಿ ಸರಿಯಾದ ರೀತಿ ಮಲಗುವಂತೆ ಹೇಳಿ. ಟ್ರೀಟ್ಮೆಂಟ್ ಪ್ರಾರಂಭಿಸುವ ಮುನ್ನ ಕೈಗಳನ್ನು ತೊಳೆದು ಗ್ಲವ್ಸ್ ಹಾಕಿಕೊಳ್ಳಿ. ಕ್ಲೈಂಟ್ಗೆ ಉದ್ದ ಕೂದಲಿದ್ದರೆ ಕೂದಲನ್ನು ಕಟ್ಟಿಕೊಳ್ಳಲು ಹೇರ್ ಟೈ ಅಥವಾ ಹೇರ್ ಬ್ಯಾಂಡ್ ಕೊಡಿ. ಕ್ಲೈಂಟ್ ಮೇಕಪ್ ಹಾಕಿದ್ದರೆ ಅವರ ಚರ್ಮಕ್ಕೆ ಸರಿಯಾಗುವ ಕ್ಲೆನ್ಸಿಂಗ್ ಮಿಲ್ಕ್
ಅಥವಾ ಮೇಕಪ್ ರಿಮೂವರ್ನಿಂದ ಅದನ್ನು ತೆಗೆಯಿರಿ. ಕಾಟನ್ ಪ್ಯಾಡ್ಗೆ ರಿಮೂವರ್ ಹಾಕಿ ಮೆಲ್ಲಗೆ ಮೇಕಪ್ ಅನ್ನು ಕಣ್ಣು, ಮುಖದಿಂದ, ತುಟಿ ಮುಂತಾದ ಜಾಗಗಳಿಂದ ತೆಗೆಯಿರಿ. ಪ್ರೀ ಕ್ಲೆನ್ಸಿಂಗ್ ಪ್ರಾಡಕ್ಟ್ ಬಳಸಿ ಪ್ರೀ ಕ್ಲೆನ್ಸಿಂಗ್ ಪ್ರಾರಂಭಿಸಿ. ಈ ಹಂತವು ಕೊಳೆ, ಜಿಡ್ಡು ಮುಂತಾದ ಕಲ್ಮಶಗಳನ್ನು ತೆಗೆಯುತ್ತದೆ. ಸ್ವಲ್ಪ ಪ್ರೀ ಕ್ಲೆನ್ಸರ್ ಅನ್ನು ಬೆರಳಿಗೆ ಹಚ್ಚಿಕೊಂಡು ಗ್ರಾಹಕರ ಮುಖಕ್ಕೆ ವೃತ್ತಾಕಾರದ ಚಲನೆಯಿಂದ ಮಸಾಜ್ ಮಾಡಿ. ಪ್ರೀ ಕ್ಲೆನ್ಸರ್ ಅನ್ನು ಬೆಚ್ಚನೆ ನೀರಿನಿಂದ ತೊಳೆದು ಡಿಸ್ಪೋಸಬಲ್ ಟಿಶ್ಯೂ ಅಥವಾ ಟವೆಲ್ನಿಂದ ಒರೆಸಿ. ಕ್ಲೈಂಟ್ ಚರ್ಮಕ್ಕೆ ಅನುಗುಣವಾಗಿ ಕೋಮಲವಾದ ಕ್ಲೆನ್ಸರ್ ಅನ್ನು ಆಯ್ಕೆ ಮಾಡಿ. ಕ್ಲೈಂಟ್ನ ಡ್ಯಾಂಪ್ ಮುಖಕ್ಕೆ ಕ್ಲೆನ್ಸರ್ ಅನ್ನು ಹಣೆಯಿಂದ ಕತ್ತಿನವರೆಗೆ ಹಚ್ಚಿ. ಕೋಮಲ ಮೇಲ್ಮುಖವಾದ ವೃತ್ತಾಕಾರದ ಚಲನೆಯಿಂದ ಚರ್ಮವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಕ್ಲೆನ್ಸರ್ ಅನ್ನು ಬೆಚ್ಚನೆ ನೀರಿನಿಂದ ತೊಳೆಯಿರಿ. ಪ್ರಾಡಕ್ಟ್ನ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡಿಸ್ಪೋಸಬಲ್ ಟಿಶ್ಯೂ ಅಥವಾ ಟವೆಲ್ನಿಂದ ಮೆಲ್ಲಗೆ ಒರೆಸಿ. ವೇಪರ್ ಝೋನ್ ಅನ್ನು ಸುರಕ್ಷಿತ ಮತ್ತು ಅನುಕೂಲಕರ ಸ್ಥಳದಲ್ಲಿ ಇರಿಸಿ. ಅದಕ್ಕೆ ಬೇಕಾಗುವ ಎಲೆಕ್ಟ್ರಿಕ್ ಔಟ್ಲೆಟ್ ಹತ್ತಿರದಲ್ಲಿರಲಿ. ಎಚ್ಚರಿಕೆ: ಅಪಾಯವನ್ನುಂಟು ಮಾಡುವ ಯಾವುದೇ ಸುಡುವ ವಸ್ತುಗಳು ಅಥವಾ ದ್ರವಗಳನ್ನು ತೆಗೆದುಹಾಕಿ. ವೇಪರ್ ಝೋನ್ ಅನ್ನು ಕ್ಲೈಂಟ್ ಮಲಗಿದ ಸ್ಥಾನಕ್ಕೆ ಸರಿಯಾಗಿ ಇರಿಸಿ. ಸ್ಟೀಮ್ ನಾಜಲ್ ಕ್ಲೈಂಟ್ ಮುಖಕ್ಕೆ ಆರಾಮವಾದ ದೂರದಿಂದ ಬರುವಂತೆ ವೇಪರ್ ಝೋನ್ ಅನ್ನು ಸರಿಯಾಗಿ ಇರಿಸಿ. ವೇಪರ್ ಝೋನ್ ಅನ್ನು ಡಿಸ್ಟಿಲ್ ನೀರಿನಿಂದ ತುಂಬಿಸಿ. ವೇಪರ್ ಝೋನ್ ಅನ್ನು ಆನ್ ಮಾಡಿ ಮತ್ತು ಅದನ್ನು ಬೆಚ್ಚಗಾಗಲು ಬಿಡಿ. ಸಾಧನವನ್ನು ಬಳಸಲು ತಯಾರಕರ ಸೂಚನೆಗಳನ್ನು ಅನುಸರಿಸಿ. ವೇಪರ್ ಝೋನ್ ಸೆಟ್ಟಿಂಗ್ಸ್ ಅನ್ನು ಬೇಕಾದ ಸ್ಟೀಮ್ ಇಂಟೆನ್ಸಿಟಿಗೆ ಅಡ್ಜಸ್ಟ್ ಮಾಡಿ. ಕ್ಲೈಂಟ್ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿಕೊಳ್ಳುವಂತೆ ಹೇಳಿ. ಕ್ಲೈಂಟ್ ಕಣ್ಣ ಮೇಲೆ ಕಾಟನ್ ಪ್ಯಾಡ್ ಇರಿಸಿ. ಕ್ಲೈಂಟ್ಗೆ ತೊಂದರೆ ಆಗದಿರುವಂತೆ ಸ್ಟೀಮ್ನ ಬಿಸಿಯನ್ನು ಚೆಕ್ ಮಾಡಿ. ನಿಗದಿತ ಅವಧಿಗೆ ಮುಖವನ್ನು ಸ್ಟೀಮ್ ಮಾಡಿ. ಸಾಧಾರಣ ಚರ್ಮ 8 ರಿಂದ 10 ನಿಮಿಷಗಳು, ಜಿಡ್ಡಿನ ಚರ್ಮ 12 ರಿಂದ 15 ನಿಮಿಷಗಳು, ಸೂಕ್ಷ್ಮ ಅಥವಾ ಒಣಚರ್ಮ 3 ರಿಂದ 5 ನಿಮಿಷಗಳು. ರೋಸೇಸಿಯಾ ಅಥವಾ ಕೂಪರೋಸ್ ಬ್ರೋಕನ್ ಕ್ಯಾಪಿಲ್ಲರಿಗಳು 3 ರಿಂದ 5 ನಿಮಿಷಗಳು. ನಡುವೆ ಬಿಸಿಯನ್ನು ಚೆಕ್ ಮಾಡಿ. ಯಂತ್ರವನ್ನು ಆಫ್ ಮಾಡುವ ಮೊದಲು ಕ್ಲೈಂಟ್ನಿಂದ ಸ್ಟೀಮ್ ಔಟ್ಲೆಟ್ ಅನ್ನು ದೂರಕ್ಕೆ ತಿರುಗಿಸಿ. ಟ್ರೀಟ್ಮೆಂಟ್ ನಂತರ ತಕ್ಷಣವೇ ಅದನ್ನು ಸುರಕ್ಷಿತ ಸ್ಥಳಕ್ಕೆ ಸರಿಸಿ. ವೇಪರ್ ಝೋನ್ ಅನ್ನು ಬಳಸಿದ ನಂತರ ಮ್ಯಾನ್ಯುಯಲ್ ಎಕ್ಸ್ಟ್ರಾಕ್ಷನ್ ಮಾಡುವುದು ಚರ್ಮದಿಂದ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಗಳು ಮತ್ತು ಇತರ ಕಲ್ಮಶಗಳನ್ನು ತೆಗೆದುಹಾಕಲು ಪರಿಣಾಮಕಾರಿ ಮಾರ್ಗವಾಗಿದೆ. ಬ್ಯಾಕ್ಟೀರಿಯಾ ಹರಡುವುದನ್ನು ತಡೆಯಲು ನಿಮ್ಮ ಕೈಗಳು ಮತ್ತು ಉಪಕರಣಗಳು ಸ್ವಚ್ಛವಾಗಿವೆ ಮತ್ತು ಶುಚಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಎಕ್ಸ್ಟ್ರಾಕ್ಷನ್ ಮಾಡುವ ಜಾಗದಲ್ಲಿ ಒಂದು ಕೈಯಿಂದ ಕಾಟನ್ ಪ್ಯಾಡ್ ಅಥವಾ ಟಿಶ್ಯೂ ಬಳಸಿ ಮೃದುವಾಗಿ ಒತ್ತಡ ನೀಡಿ. ಇನ್ನೊಂದು ಕೈಯಿಂದ ಬ್ಲ್ಯಾಕ್ ಹೆಡ್ ರಿಮೂವರ್ ಬಳಸಿ ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಮೇಲೆ ನಿಯಂತ್ರಿತ ಒತ್ತಡವನ್ನು ಹಾಕಿ. ಲಘು ಒತ್ತಡದಿಂದ ಪ್ರಾರಂಭಿಸಿ ಅಗತ್ಯವಿದ್ದಲ್ಲಿ ಕ್ರಮೇಣ ಹೆಚ್ಚಿಸಿ. ಆದರೆ ಚರ್ಮವನ್ನು ಹಾನಿ ಮಾಡುವ ಅತಿಯಾದ ಬಲವನ್ನು ತಪ್ಪಿಸಿ. ಪ್ರತಿ ಎಕ್ಸ್ಟ್ರಾಕ್ಷನ್ ನಂತರವೂ ಕಾಟನ್ ಪ್ಯಾಡ್ ಅಥವಾ ಟಿಶ್ಯೂ ಬಳಸಿ ಎಕ್ಸ್ಟ್ರಾಕ್ಟ್ ಮಾಡಿದ್ದನ್ನು ಒರೆಸಿ. ಎಕ್ಸ್ಟ್ರಾಕ್ಷನ್ ಮುಂದುವರೆಸಿ ಎಕ್ಸ್ಟ್ರಾಕ್ಟ್ ಮಾಡಿದ್ದನ್ನು ಒರೆಸುತ್ತೀರಿ. ಚರ್ಮದ ರಂಧ್ರಗಳನ್ನು ಮುಚ್ಚಲು ಬ್ಲ್ಯಾಕ್ ಹೆಡ್ ತೆಗೆದ ತಕ್ಷಣ ಐಸ್ ಕ್ಯೂಬ್ಗಳನ್ನು ಬಳಸಿ. ಎಲ್ಲ ಎಕ್ಸ್ಟ್ರಾಕ್ಷನ್ ಪೂರ್ಣಗೊಂಡ ನಂತರ ಚರ್ಮವನ್ನು ಶಾಂತಗೊಳಿಸಲು ಮತ್ತು ಯಾವುದೇ ಸಂಭಾವ್ಯ ಸೋಂಕನ್ನು ತಡೆಗಟ್ಟಲು ಸೂದಿಂಗ್ ಟೋನರ್ ಅಥವಾ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅನ್ನು ಹಚ್ಚಿ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ.
ಈ ಅಧಿವೇಶನದಲ್ಲಿ ನಾವು ಇದನ್ನೆಲ್ಲ ಕಲಿತಿದ್ದೇವೆ. ವೇಪರ್ ಝೋನ್ ಮತ್ತು ಅದರ ಕಾರ್ಯಗಳು, ವೇಪರ್ ಝೋನ್ ಬಳಸಿ ಮಾಡುವ ಫೇಶಿಯಲ್ ಪ್ರಯೋಜನಗಳು ಮತ್ತು ವೇಪರ್ ಝೋನ್ ಬಳಸಿ ಫೇಶಿಯಲ್ ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ.